ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿರ್ತಕ್ಕಂಥ ನಟ ದರ್ಶನ್ 2 ರಾತ್ರಿಗಳನ್ನು ಬಳ್ಳಾರಿ ಜೈಲಿನಲ್ಲಿ ಈಗಾಗಲೇ ಕಳೆದಿದ್ದಾರೆ. ಆದರೆ ಈ ಕಳೆದಂತಹ 2 ದಿನ ಅವರಿಗೆ ವಿಪರೀತ ಸಂಕಷ್ಟ ಆಗಿದೆ. ಯಾಕೆಂದರೆ ಅಲ್ಲಿನ ಜೈಲು ಇವರಿಗೆ ಒಗ್ತಾ ಇಲ್ಲ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ 2ನೇ ರಾತ್ರಿಯನ್ನು ಕಳೆದಿದ್ದಾರೆ ದರ್ಶನ್. 2ನೇ ರಾತ್ರಿಯೂ ನಿದ್ದೆ ಇಲ್ಲದೆ ಒದ್ದಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಸೊಳ್ಳೆ ಕಾಟ ತುಂಬ ಕಾಡ್ತಿರೋದವರಿಗೆ, ಸೊಳ್ಳೆಗಳ ಕಾಟದಿಂದ ಕಂಗೆಟ್ಟಿದ್ದಾರೆ ಆರೋಪಿ ದರ್ಶನ್. ಇನ್ನು ಇವತ್ತು ಬೆಳಗ್ಗೆ ಜೈಲು ಸಿಬ್ಬಂದಿ ಕೊಟ್ಟಂತಹ ವಾಂಗಿಬಾತನ್ನು ಸೇವನೆ ಮಾಡಿದ್ದಾರೆ. ಜೈಲಿನ ಮೆನು ಪ್ರಕಾರ 460 ಗ್ರಾಂ ವಾಂಗಿಬಾತನ್ನು ಸಿಬ್ಬಂದಿ ಕೊಟ್ಟಿದ್ದಾರೆ. ಯಾಕಿದನ್ನು ನಾವು ಹೇಳ್ತಾ ಇದ್ದೀವಿ ಇಷ್ಟು ಸ್ಟ್ರೆಸ್ ಮಾಡಿ ಅಂತಂದರೆ, ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ರವರನ್ನು ಸಾಮಾನ್ಯ ಖೈದಿಯಂತೆಯೇ ನೋಡ್ಕೋತಾ ಇದ್ದಾರೆ. ಅವ್ರಿಗೆ ಯಾವುದೇ ವಿಲಾಸಿ ಜೀವನ, ಐಷಾರಾಮಿ ಜೀವನದ ವ್ಯವಸ್ಥೆಯನ್ನು ಒದಗಿಸ್ಕೊಟ್ಟಿಲ್ಲ. ಪರಪ್ಪನ ಅಗ್ರಹಾರದ ರೀತಿಯಲ್ಲಿ ಯಾವ ಫೆಸಿಲಿಟಿ ಕೂಡ ಇಲ್ಲ. ಅಷ್ಟೇ ಅಲ್ಲ, ಜೈಲು ಸಿಬ್ಬಂದಿ ಜೊತೆಗೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರಂತೆ ದರ್ಶನ್. ಅಂದರೆ ಅಲ್ಲಿಗೆ ಅವರಿಗೆ ಒಂದು ಕಡೆ ಸರಿಯಾಗಿ ನಿದ್ದೆ ಆಗ್ತಾ ಇಲ್ಲ. ಮತ್ತೊಂದು 10x10 ರೂಮ್, ಅದು 10 ಅಡಿ × 10 ಅಡಿ ರೂಮು. ಆ ರೂಮ್ನಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ, ಕುಡಿಯೋದಕ್ಕೆ ನೀರು ಕೊಟ್ಟಿರ್ತಾರೆ, ಒಂದು ಬೆಡ್ ಇರುತ್ತೆ ಮಲ್ಕೊಳ್ಳೋದಕ್ಕೆ. ಇಷ್ಟೇ, ಇನ್ಯಾವ ಸೌಲಭ್ಯ ಕೂಡ ಇರಲ್ಲ. ಹೈ ಸೆಕ್ಯೂರಿಟಿ ಸೆಲ್ ಅದು. ಹಾಗಾಗಿ ಅಲ್ಲಿ ಆಗಲ್ಲ, ಅಷ್ಟು ಸುಲಭ ಅಲ್ಲ ಅಲ್ಲಿ ಒಗ್ಗೋದು. ಅದೇ ನಿಜವಾದ ಶಿಕ್ಷೆ. ಜೊತೆಗೆ ರಾತ್ರಿ ಇಡೀ ಸೊಳ್ಳೆ ಕಾಟ, ಕಲ್ ಬಿಲ್ಡಿಂಗು, ಸೆಖೆ. ಬಳ್ಳಾರಿನಲ್ಲಿ ರೆಗ್ಯುಲರ್ ಆಗಿ 40-41 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಯಾವಾಗಲೂ. ಈಗ ಬೆಂಗಳೂರಿನಲ್ಲಿ 20-21 ಇದೆ ಅಂದ್ಕೊಳ್ಳಿ, ಬಳ್ಳಾರಿನಲ್ಲಿ 40-41. ಈಗ ಹೆಂಗೆ ತಡ್ಕೊಳ್ಳೋಕ್ಕಾಗುತ್ತೆ? ಹಾಗಾಗಿ ಭಾರಿ ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಬಳ್ಳಾರಿ ಪ್ರತಿನಿಧಿ ಅಮರೇಶ್ ಅವರಿಂದ. ಅಮರೇಶ್, ದಿನದಿಂದ ದಿನಕ್ಕೆ ದರ್ಶನ್ಗೆ ಸಂಕಟಗಳು ಹೆಚ್ಚಾಗ್ತಾ ಇದೆ. ಹೌದು, ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥ ಯಾವ ವಿಶೇಷ ಸವಲತ್ತು ಕೂಡ ಬಳ್ಳಾರಿ ಜೈಲಲ್ಲಿ ಕೊಟ್ಟಿರಲಿಕ್ಕಿಲ್ಲ. ಹಾಗಾಗಿ ಅವರಿಗೆ ದಿನಗಳನ್ನು ಕಳೆಯೋದೇ ತುಂಬ ಕಷ್ಟ ಆಗಿದೆ ಅಂತ. ಸೊ 2 ರಾತ್ರಿಗಳನ್ನು ಕಳೆದಿದ್ದಾರೆ. ಹೇಗಿತ್ತು ಈ 2 ದಿನದ ಅವರ ಜೀವನಚರಿ? ಅರವಿಂದ್, ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಮೇಲೆ ಅಲ್ಲಿ ವಿಲಾಸಿ ಜೀವನವನ್ನು ನಡೆಸಿದ್ದಕ್ಕಾಗಿ ಇದೀಗ ನಟ ಅಂದರೆ ಕೊಲೆ ಆರೋಪಿ ಸ್ಥಾನದಲ್ಲಿರುವ 2ನೇ ಆರೋಪಿ ದರ್ಶನ್ ಅವ್ರನ್ನ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿ ಇವತ್ತು 3ನೇ ದಿನ. ಹೀಗಾಗಿ ಈಗಾಗಲೇ 3ನೇ ದಿನ ಕಳೀತಾ ಇದ್ರು ಸಹಿತ ಇದುವರೆಗೂ ದರ್ಶನ್ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ವ್ಯವಸ್ಥೆಗೆ ಹೊಂದಿಕೊಂಡಿಲ್ಲ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಾಕಷ್ಟು ಐಷಾರಾಮಿ ಜೀವನವನ್ನು ಮಾಡಿದ್ರು. ಅಲ್ಲಿ ಸಾಮಾನ್ಯ ಖೈದಿಗಳ ಜೊತೆಗೂ ಸಹಿತ ಬೆರೆಯಲಿಕ್ಕೆ ಅವಕಾಶ ಇತ್ತು. ಆದರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲ. ಬದಲಾಗಿ ಹೈ ಸೆಕ್ಯೂರಿಟೀಸ್ ಎಲ್ಲ 30 ಕೋಣೆಗಳಿವೆ. ಅದರಲ್ಲಿ 15ನೇ ನಂಬರ್ನ ಕೋಣೆಯಲ್ಲಿ ಇದೀಗ ದರ್ಶನ್ ಅವ್ರನ್ನ ಬಂಧಿಸಿಡಲಾಗಿದೆ. ಅಲ್ಲಿ ಬೇರೆ ಕೈದಿಗಳು ಯಾರೂ ಸಹಿತ ಇಲ್ಲ. ಅಲ್ಲಿದ್ದಂತೇನೋ 12 ಕೈದಿಗಳು, ಅಂದರೆ 11 ಕೈದಿಗಳು ಈ ಹಿಂದೆ ಇದ್ರು. ಅದರಲ್ಲಿ ಮತ್ತೆ ಒಂದು 6-7 ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಯಾಕಂದ್ರೆ ಅಲ್ಲಿ ದರ್ಶನ್ ಅವರ ಜೊತೆಗೆ ಮತ್ತೆ ಅಂದರೆ ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಹೋಗಿ ಬೆರೀಬಹುದು, ಮತ್ತೆ ಮಾತಾಡ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿದ್ದಂಥ ಮತ್ತೆ 5-6 ಕೈದಿಗಳನ್ನ ಈಗಾಗಲೇ ನಾರ್ಮಲ್ ಅಂದರೆ ಒಂದು ಬ್ಯಾರಕ್ ಏನಿದೆ ಅಲ್ಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ಮತ್ತಂದ್ರೆ ದರ್ಶನ್ ಇರ್ತಕ್ಕಂಥ 30 ಕೋಣೆಗಳೇನು ಹೈ ಸೆಕ್ಯೂರಿಟೀಸ್ ಎಲ್ಲ 30 ಕೋಣೆಗಳೇನಿದೆ ಅದರಲ್ಲಿ ಕೇವಲ ಇನ್ನು 3-4 ಕೈದಿಗಳು ಮಾತ್ರ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ 30 ಕೋಣೆಗಳಂದ್ರೆ ಕಿರ್ಚಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅದು ದರ್ಶನ್ ಅವ್ರಿಗೂ ಕೇಳಿಸೋದಿಲ್ಲ. ಮತ್ತೊಂದು ಕಡೆಗೆ ಕೈ ಸೊನ್ನೆ ಮಾಡಿ ಮಾತಾಡ್ಲಿಕ್ಕೂ ಸಹಿತ ಸಾಧ್ಯ ಇಲ್ಲ. ಅಂದ್ರೆ ಬಹುತೇಕವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಅವರು ಕಳೆದ 2 ರಾತ್ರಿಗಳೇನು ಕಳೆದ್ರು ಇಡೀ ಏಕಾಂಗಿಯಾಗಿನೇ ಕಳಿಬೇಕಾದಂಥ ಪರಿಸ್ಥಿತಿ ಕೂಡ ಇತ್ತು. ಯಾಕಂದ್ರೆ ಅಲ್ಲಿ ಯಾರೊಬ್ರು ಸಹಿತ ಅವರನ್ನ ಮಾತಾಡಿಸ್ಲಿಕ್ಕೂ ಸಿಗೋದಿಲ್ಲ. ಅಂದ್ರೆ ಸೆಲ್ ಟು ಸೆಲ್ ಇಂದ ಕಮ್ಯುನಿಕೇಶನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದೀಗ ದರ್ಶನ್ ಅವರು ದಿನಗಳನ್ನ ಕಳೀತಾ ಇದ್ರೆ, ಮತ್ತೊಂದು ಕಡೆಗೆ ಜೈಲಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ಜೊತೆಗೂ ಸಹಿತ ಮಾತಾಡ್ತಿಲ್ಲ. ಸಿಕ್ಕಾಪಟ್ಟೆ ಒಂಟಿತನ ಕಾಡ್ತಾ ಇದೆ. ಹೀಗಾಗಿನೇ ಅಲ್ಲಿ ಯಾರೂ ಸಹಿತ ಅವರ ಸಂಪರ್ಕಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಮಾತಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹೀಗಾಗಿನೇ ಮೌನಕ್ಕೆ ಶರಣಾಗಿರುವ ಕೊಲೆ ಆರೋಪಿ ದರ್ಶನ್ ಅವರು ಇದೀಗ ಮೌನಕ್ಕೆ ಶರಣಾಗೋದ್ರ ಮೂಲಕ ಜೈಲಿನ ಸಿಬ್ಬಂದಿಗಳ ಜೊತೆಗೂ ಸಹಿತ ಮಾತಾಡ್ತಾ ಇಲ್ಲ. ಇದ್ರ ಭಾಗವಾಗಿ ಇದೀಗ ಅಂದ್ರೆ ದರ್ಶನ್ ಅವರು ಯಾವಾಗ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದ್ರೋ ಆಗ ಇಲ್ಲೊಂದು ಅಲ್ಲಿ ಇದ್ರೆ ಜೈಲಲ್ಲಿ ಸಾಮಾನ್ಯವಾಗಿ ಒಂದು ಕ್ಯಾಂಟೀನ್ ಇರುತ್ತೆ. ಅಲ್ಲಿ ಕೈದಿಗಳಿಗೆ ಜೈಲಲ್ಲಿ ಏನು ಊಟ ಕೊಡ್ತಾರೆ, ಅದ್ರ ಜೊತೆಗೆ ಒಂದಿಷ್ಟು ಕ್ಯಾಂಟೀನ್ ಅಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನ ಖರೀದಿ ಮಾಡ್ಲಿಕ್ಕೆ ಕೂಡ ಅವಕಾಶ ಇರುತ್ತೆ. ಅಂದ್ರೆ ಅವ್ರೇನು ಶ್ರಮದಾನ ಮಾಡಿ ಅಂದ್ರೆ ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡಿರ್ತಾರೆ ಆ ಹಣದಲ್ಲಿ. ಆದ್ರೆ ಇದೀಗ ದರ್ಶನ್ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಆ ಒಂದು ಕ್ಯಾಂಟೀನ್ ಸಹಿತ ಬಂದಾಗಿದೆ. ಅಂದ್ರೆ ದರ್ಶನ್ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥ ರೀತಿಯಲ್ಲಿ ಖುಷಿಯಲ್ಲಿದ್ದಂತ ಬಳ್ಳಾರಿ ಸೆಂಟ್ರಲ್ ಜೈಲಿನ ಕೈದಿಗಳಿಗೆ ಇದೀಗ ಅಂದ್ರೆ ಒಂದ್ ರೀತಿ ಆತಂಕ ಎದುರಾಗಿದೆ.
ಅಂದ್ರೆ ಎಲ್ಲೋ ನಿರಾಸೆ ಆಗಿದೆ. ನಮಗೆ ಅಟ್ಲೀಸ್ಟ್ ದರ್ಶನ್ ಅವರು ಬರೋದಕ್ಕಿಂತ ಮುಂಚೆ ಏನಾದ್ರೂ ಸಿಕ್ತಿತ್ತು ಅನ್ನೋ ನಿಟ್ಟಿನಲ್ಲಿ. ಮತ್ತೊಂದು ಕಡೆಗೆ ಜೈಲಿನ ನಿಯಮಾವಳಿಗಳ ಪ್ರಕಾರ ಇದೀಗ ದರ್ಶನ್ ಅವರಿಗೆ ವಾಂಗಿಬಾತನ್ನು ಕೊಡಲಾಗಿದೆ. ಅಂದ್ರೆ 460 ಗ್ರಾಂ ವಾಂಗಿಬಾತನ್ನು ಕೊಡಲಾಗಿತ್ತು. ಅದನ್ನೇ ಇದೀಗ ದರ್ಶನ್ ಅವರು ಸೇವಿಸಿದ್ರೆ ಮತ್ತೆ ಒಂಟಿಯಾಗಿ ಇದೀಗ ಅದೇ ಸೆಲ್ನಲ್ಲಿ ಕೂಡ ಬಂದಿಯಾಗಿದ್ದಾರೆ ಅರವಿಂದ್. ಥ್ಯಾಂಕ್ ಯು ಅಂಬರೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ದರ್ಶನ್ 2 ದಿನಗಳನ್ನು ಬಳ್ಳಾರಿ ಜೈಲಿನಲ್ಲಿ ಕಳೆದಿರ್ತಕ್ಕಂಥ ರೀತಿ.